ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಪ್ರಾರ್ಥನೆಯನ್ನು ಆಲಿಸುವನು. ಅದಕ್ಕೆ ಆಧಾರವಾಗಿ 2 ಅರಸಗಳು 22:19 ವಚನ. ನನ್ನ ಮುಂದೆ ತಗ್ಗಿಸಿಕೊಂಡದ್ದರಿಂದಲೂ ಬಟ್ಟೆಗಳನ್ನು ಹರಿದುಕೊಂಡು ಕಣ್ಣೀರು ಸುರಿಸಿದ್ದರಿಂದಲೂ ನಿನ್ನನ್ನು ಲಕ್ಷಿಸಿದೆನು. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಬೇಕಾದ್ರೆ ಯಾವಾಗಲೂ ನಾವು ಕರ್ತನ ಸಮ್ಮುಖದಲ್ಲಿ ತಗ್ಗಿಸಿಕೊಂಡವರಾಗಿ ನಡೆಯಬೇಕು. ಹಾಗೆ ತಗ್ಗಿಸಿಕೊಂಡು ಕಣ್ಣೀರು ಸುರಿಸಿ ನಾವು ಪ್ರಾರ್ಥಿಸುವುದಾದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುವರು, ನಮ್ಮ ವಿಜ್ಞಾಪನೆಯನ್ನು ಕೇಳುವರು. ಹಳೆ ಒಡಂಬಡಿಕೆಯ ಎಲ್ಲ ಪರಿಶುದ್ಧ ಭಕ್ತರು ಕರ್ತನ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೆ ಗುರುತಾಗಿ ತಮ್ಮ ವಸ್ತ್ರಗಳನ್ನು ಹರಿದುಕೊಳ್ಳುತ್ತಾ ಇದ್ದರು, ಗೋಣೆ ತಟ್ಟನ್ನು ಹೊತ್ತುಕೊಳ್ಳುತ್ತಿದ್ದರು, ಬೂದಿಯಲ್ಲಿ ಕೂರುತ್ತಿದ್ದರು, ತಮ್ಮ ತಲೆಯ ಮೇಲೆ ಬೂದಿಯನ್ನು ಹಾಕಿಕೊಳ್ಳುತ್ತಿದ್ದರು, ಉಪವಾಸದಿಂದ ಮೊರೆ ಇಡುತ್ತಿದ್ದರು. ಕರ್ತನು ಆ ತಗ್ಗಿಸಿಕೊಳ್ಳುವಿಕೆಯ ಸಮಯದಲ್ಲೆಲ್ಲ ಅವರನ್ನು ದೃಷ್ಟಿಸಿ ನೋಡಿ ಅವರ ಕಷ್ಟವನ್ನು ನೀಗಿಸಿ ಅವರಿಗೆ ಸಮಾಧಾನವನ್ನು ನೀಡುತ್ತಿದ್ದರು. ಹೊಸ ಒಡಂಬಡಿಕೆಯಲ್ಲಿ ಕೂಡ ಯಾರ್ಯಾರು ಸ್ತೋತ್ರ ತಮ್ಮನ್ನು ತಗ್ಗಿಸಿಕೊಂಡು ದೇವರನ್ನ ನೋಡಿ ಪ್ರಾರ್ಥಿಸಿದರೋ ಅವರ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡಿದ್ದಾರೆ. ಸಭಾ ಮಂದಿರದ ಅಧಿಕಾರಿಯಾದ ಯಾಯೀರನನ್ನು ನೋಡ್ರಿ, ಯೇಸುವನ್ನು ಕಂಡ ತಕ್ಷಣ ಆತನ ಪಾದಕ್ಕೆ ಅಡ್ಡ ಬಿದ್ದನಂತೆ. ಎಷ್ಟರ ಮಟ್ಟಿಗೆ ತನ್ನನ್ನು ತಗ್ಗಿಸಿಕೊಂಡನೆಂಬುದಾಗಿ ನಾವು ಯೋಚಿಸಬಹುದು. ಆದರೆ ಕರ್ತನು ಅದನ್ನು ಕಂಡು ಯಾಯೀರನ ಮಗಳನ್ನು ಜೀವಂತವಾಗಿ ಎಬ್ಬಿಸಿ ಒಂದು ಅದ್ಭುತವನ್ನು ಮಾಡಿದರು. ಸತ್ಯವೇದ ಹೇಳುತ್ತದೆ, ದೆವ್ವ ಹಿಡಿದಿದ್ದ ಒಬ್ಬ ಹುಡುಗಿಯ ತಾಯಿ, ಅನ್ಯ ಸ್ತ್ರೀಯವಳು, ಯೇಸು ಸ್ವಾಮಿಯ ಕುರಿತಾಗಿ ಕೇಳಿದಾಗ ಯೇಸು ಸ್ವಾಮಿಯ ಪಾದಕ್ಕೆ ಬಂದು ಅಡ್ಡ ಬಿದ್ದು ಆರಾಧನೆ ಮಾಡಿದಳು. ದೇವರೇ, ನನ್ನ ಮಗಳಿಗೆ ಬಿಡುಗಡೆ ಕೊಡ್ರಿ ಎಂಬುದಾಗಿ ಕೇಳಿದ. 1 ಸಾರಿ ಕೂಗಿದ್ಲು, 2 ಸಾರಿ ಕೂಗಿದ, ಕೇಳಿಲ್ಲ. ಸತತವಾಗಿ 3ನೇ ಸಾರಿ ಕೂಗಿದಾಗ ಅವಳ ತಾಳ್ಮೆಯನ್ನು ತಗ್ಗಿಸುವಿಕೆಯನ್ನು ಕಂಡು ಕರ್ತನು ಅವಳ ಮಗಳಿಗೆ ಒಂದು ಬಿಡುಗಡೆಯನ್ನು ಕೊಟ್ಟರು. ಅದು ಮಾತ್ರವಲ್ಲ, ಒಬ್ಬ ದುರಾಚಾರಿಯಾದ ಪಾಪಿಯಾದ ಸ್ತ್ರೀಯನ್ನು ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಾವು ಓದಬಹುದು. ಆಕೆ ಯೇಸುವಿನ ಬಳಿಗೆ ಬಂದಾಗ ಪರಿಮಳ ತೈಲವನ್ನು ಒಡೆದು ತನ್ನ ಪಾದಗಳಿಗೆ ಸುರಿದು ತನ್ನ ತಲೆ ಕೂದಲಿನಿಂದ ಒರೆಸಿ ಆತನ ಪಾದಗಳಿಗೆ ಮುದ್ದಿಟ್ಟು ಪರಿಮಳ ತೈಲವನ್ನು ಹಚ್ಚಿದಳು. ತಕ್ಷಣ ಕರ್ತನ ಹೃದಯ ಮರಗಿತು. ಕರ್ತನು ರಕ್ಷಣೆಯನ್ನು, ಸಮಾಧಾನವನ್ನು ಆಕೆಗೆ ಕೊಟ್ಟನು. ಕ್ರಿಸ್ತನ ಪಾದಗಳ ಬಳಿಯಲ್ಲಿ ಯಾರೆಲ್ಲ ತಗ್ಗಿಸಿಕೊಂಡಿದ್ದಾರೋ ಕರ್ತನು ಅವರೆಲ್ಲರ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದ್ದಾರೆ. ನಿನೆವೆ ಪಟ್ಟಣದ ಜನರನ್ನು ನಾವು ನೋಡಬಹುದು. ನಿನೆವೆ ಪಟ್ಟಣವನ್ನು ಕರ್ತನು ನಾಶ ಮಾಡುವೆನೆಂಬುದಾಗಿ ಹೇಳಿದ್ರು. ಆದರೆ ಆ ಜನರು, ಆ ರಾಜ್ಯನು ಎಲ್ಲರೂ ಸ್ತೋತ್ರ ಗೋಣೆ ತಟ್ಟನ್ನು ಹಾಕಿಕೊಂಡು ಬೂದಿಯಲ್ಲಿ ಕುಳಿತುಕೊಂಡು ದೇವರೇ ನಮ್ಮನ್ನು ಕ್ಷಮಿಸಿರಿ ಎಂಬುದಾಗಿ ಬೇಡಿಕೊಂಡಾಗ ನಿನೆವೆ ಪಟ್ಟಣದ ಕುರಿತಾಗಿ ದೇವರು ಕನಿಕರ ಪಟ್ಟು ಅವರಿಗೆ ಮಾಡಬೇಕಾಗಿದ್ದಂಥ ಸ್ತೋತ್ರ ಕಾರ್ಯವನ್ನು, ನ್ಯಾಯ ತೀರ್ಪನ್ನು ದೇವರು ಸ್ತೋತ್ರ ಮಾಡಲಿಲ್ಲ. ಪ್ರೀತಿಯುಳ್ಳ ದೇವ ಜನರು, ಎಲ್ಲಿ ತಗ್ಗಿಸಿಕೊಳ್ಳುತ್ತೇವೆಯೋ ಅಲ್ಲಿ ದೇವರ ಹಸ್ತ ಇಳಿದು ಬರುತ್ತದೆ. ದೇವರು ಮಾಡಬೇಕೆಂದಿದ್ದ ಕಾರ್ಯಗಳನ್ನು ಮಾಡದೆ ದೇವರು ಸ್ತೋತ್ರ ಕನಿಕರ ಪಡುವವರಾಗಿದ್ದಾರೆ. ಅರಸನಾದ ಯೋಷೀಯನು, ಆಲ್ರೆಡಿ ನಾವು ವಾಕ್ಯವನ್ನು ಓದಿಕೊಂಡಿದ್ದೇವೆ, ಆ ರಾಜನು ತನ್ನನ್ನು ತಗ್ಗಿಸಿಕೊಂಡಿದ್ದರಿಂದ ದೇವರ ಮುಂದೆ ಅಡ್ಡ ಬಿದ್ದು ವಸ್ತ್ರಗಳನ್ನು ಹರಿದುಕೊಂಡು ಹತ್ತದ್ದರಿಂದ ದೇವರು ಅವನ ದೀನತೆಯನ್ನು, ಅವನ ತಗ್ಗಿಸುವಿಕೆಯನ್ನು ಕಂಡು ಕರ್ತನು ವಾಗ್ದಾನ ಮಾಡಿ ಹೇಳುತ್ತಿದ್ದಾರೆ, ನಿನ್ನ ಕಣ್ಗಳು ಆ ನಾಶನವನ್ನು ನೋಡುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದರು. ಹೌದು ಪ್ರೀತಿಯುಳ್ಳ ದೇವ ಜನರೇ, ನೀವು ನಿಮ್ಮನ್ನು ತಗ್ಗಿಸಿಕೊಳ್ಳುವುದಾದರೆ ಖಂಡಿತವಾಗಿ ಕರ್ತನು ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ. ಪ್ರಾರ್ಥನೆಯನ್ನು ಕೇಳುವುದು ಮಾತ್ರವಲ್ಲ, ನಿಮಗೆ ಉತ್ತರ ಕೊಡುತ್ತಾರೆ. ನಾಶನವು ನಿಮ್ಮ ಕಣ್ಗಳು ಕಾಣದು. ಹಿಜ್ಕೀಯ ರಾಜನು ಕೂಡ ತನ್ನನ್ನು ತಗ್ಗಿಸಿಕೊಂಡು ಸ್ತೋತ್ರ ದೇವರಲ್ಲಿ ಮೊರೆ ಇಟ್ಟಾಗ ಮರಣದ ಬಾಗಿಲು ಸಮೀಪ ಬಂದಿದ್ದನ್ರೆ, ಮನೆ ಕಾರ್ಯಗಳನ್ನು ಸ್ಥಿರಪಡಿಸಿ ಎಂಬುದಾಗಿ ಯೆಶಾಯ ಪ್ರವಾದಿ ಹೇಳಿದ. ಆದರೂ ಕೂಡ
ತನ್ನನ್ನು ತಾನು ಎಷ್ಟರ ಮಟ್ಟಿಗೆ ತಗ್ಗಿಸಿಕೊಂಡ ನಂತರ ಗೋಡೆ ಕಡೆಗೆ ತನ್ನ ಮುಖವನ್ನು ಸ್ತೋತ್ರ ಮಾಡಿ ದೇವರನ್ನು ನೋಡಿ, ಸ್ವಾಮಿ ನಾನು ನಂಬಿಗಸ್ತನಾಗಿದ್ದು ನೆನಪು ಮಾಡಿಕೋ ಎಂಬುದಾಗಿ ವಿಜ್ಞಾಪಿಸಿದ ದೇವರು ಅವನ ಆಯುಷ್ಕಾಲಕ್ಕೆ 15 ವರ್ಷಗಳನ್ನು ಕೂಡಿಸಿಕೊಟ್ಟರು. ಪ್ರೀತಿ ಉಳ್ಳ ದೇವಜನರೇ, ನಾವು ಸಹ ತಗ್ಗಿಸಿಕೊಳ್ಳುವಾಗ ಕರ್ತನು ನಮ್ಮ ಜೀವಿತದಲ್ಲಿ ಕಾಣಲ್ಪಡುವಂಥ ಎಲ್ಲ ಸ್ತೋತ್ರ ಸಂಗತಿಗಳನ್ನು ಮಾರ್ಪಡಿಸಲು ದೇವರು ಶಕ್ತರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ವ್ಯಾಧಿಯಿಂದ ಇದ್ದೀರಾ, ಬಲಹೀನತೆಯಿಂದ ಇದ್ದೀರಾ, ಕರ್ತನು ನಿಮ್ಮನ್ನು ನೋಡಿ ಇವತ್ತು ಕೇಳುವಂಥದ್ದು, ನೀವು ಕರ್ತನ ಸಮ್ಮುಖದಲ್ಲಿ ತಗ್ಗಿಸಿಕೊಂಡು ವಿಜ್ಞಾಪನೆ ಮಾಡೋದಾದರೆ ಇವತ್ತು ಕರ್ತನು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ನಿನ್ನ ವ್ಯಾಧಿಯ ಕುರಿತಾಗಿ ವೈದ್ಯರು ಅನೇಕ ಕಾರ್ಯಗಳನ್ನು ಹೇಳಬಹುದು, ಒಬ್ಬೊಬ್ಬ ವೈದ್ಯರು ಒಂದೊಂದು ಕಾರ್ಯಗಳನ್ನು ಹೇಳಬಹುದು. ನಿನ್ನ ಶರೀರದಲ್ಲಿ ಅದು ಇದೆ ಇದು ಇದೆ ಎಂಬುದಾಗಿ ಎಲ್ಲ ಭಯ ಹುಟ್ಟಿಸಿರಬಹುದು. ಇವತ್ತು ದೇವರ ಮುಂದೆ ತಗ್ಗಿಸಿಕೊಂಡು ದೀನತೆಯಿಂದ ನೀವು ದೇವರನ್ನು ನೋಡಿ, ಯೇಸುವೇ ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ಕೇಳ್ರಿ. ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡ್ತಾರೆ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ನಾವು ತಗ್ಗಿಸಿಕೊಳ್ಳುವಾಗ ಕರ್ತನು ನಮ್ಮ ಪ್ರಾರ್ಥನೆಯನ್ನು ಆಲಿಸುವರು. ನಾವು ತಗ್ಗಿಸಿಕೊಳ್ಳುವಾಗ ಕರ್ತನು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ವಿಶೇಷವಾಗಿ ಈ ಸುಂದರವಾದ ಬೆಳಗಿನ ಸಮಯದಲ್ಲಿ ಸ್ವಾಮಿ ನಿಮ್ಮ ಪಾದ ಸಮ್ಮುಖದಲ್ಲಿ ಬರ್ತೇವೆ ಸ್ವಾಮಿ. ಕರ್ತನೆ, ಈ ದಿನ ನಾವು ವಾಕ್ಯವನ್ನು ಧ್ಯಾನಿಸಿದ ಹಾಗೆ ಅಪ್ಪ ದೇವರೇ, ನಾವು ತಗ್ಗಿಸಿಕೊಂಡು ದೇವರೇ ನಮ್ಮ ಜೀವಿತವನ್ನು ನಿಮಗೆ ಅರ್ಪಿಸಿ ಸ್ವಾಮಿ ಜೀವಿಸಲಿಕ್ಕೆ ನಮಗೆ ಕೃಪೆ ಕೊಡ್ರಿ. ಈ ಹೊಸ ದಿನದಲ್ಲಿ ಕೂಡ ಅದ್ಭುತವಾಗಿ ನೀವು ನಮ್ಮನ್ನು ನಡೆಸ್ರಿ, ನಮ್ಮನ್ನು ಆಳ್ವಿಕೆ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ದೀನತೆಯಿಂದ ಪ್ರಾರ್ಥಿಸ್ರಿ. ಕರ್ತನು ನಿಮ್ಮ ಜೀವಿತದಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಆಲಿಸಿ ಅದ್ಭುತ ಮಾಡುವರು. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.